ಲಾಸ್ಟ್ ಇಯರ್ ಯಾವ ರೀತಿ ಮಾಪಪ್ ರೌಂಡ್ ನಡೆದಿತ್ತು, ಈ ಮಾಪಪ್ ರೌಂಡಲ್ಲಿರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಯಾವ ರೀತಿ ಇತ್ತು, ಅಷ್ಟೇ ಅಲ್ಲದೆ ಇಲ್ಲಿ ತುಂಬುವಂತಹ ಕಾಷನ್ ಡಿಪಾಸಿಟ್ ಏನು, ಎಲ್ಲವನ್ನು ನಾನು ಪಾರ್ಟ್ 1ನಲ್ಲಿ ಸ್ವಲ್ಪ ಎಲಿಜಿಬಿಲಿಟಿ ಕ್ರೈಟೀರಿಯಾನ್ನು ಕೂಡ ಹಾಗೆ ಉಳಿದ ಮಾಹಿತಿಗಳನ್ನು ಯಾವ ರೀತಿಯ ಸೀಟ್ಸ್ಗಳು ಲಭ್ಯವಿರ್ತವೆ ಅನ್ನೋದನ್ನು ಮಾಪಪ್ ರೌಂಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ಎರಡನೇ ಭಾಗವಾಗಿ ಕಾಷನ್ ಡಿಪಾಸಿಟ್ ಎಷ್ಟು ಅಮೌಂಟನ್ನು ತುಂಬಬೇಕು ಮಾಪಪ್ ರೌಂಡಲ್ಲಿ, ಅಕಸ್ಮಾತಾಗಿ ಸೀಟ್ ಸಿಕ್ಕ ಮೇಲೆ ನಾವು ಯಾವ ರೀತಿಯಲ್ಲಿ ಆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೋದು, ಕ್ಯಾನ್ಸಲ್ ಮಾಡ್ಕೊಳ್ಳದೇ ಇದ್ದರೆ ಕಂಪಲ್ಸರಿಯಾಗಿ ಅಡ್ಮಿಷನ್ ತೆಗೆದುಕೊಳ್ಬೇಕಾ ಅಥವಾ ನಾವು ತುಂಬಿರುವಂತಹ ಕಾಷನ್ ಡಿಪಾಸಿಟ್ ಫಾರ್ಫಿಟ್ ಆಗ್ತದಾ, ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೇನೆ. ಹಿಂದಿನ ಭಾಗದಲ್ಲಿ ನಾವು ಡಿಸ್ಕಸ್ ಮಾಡಿರುವಂಥದ್ದು ಏನಂದರೆ ಸೀಟ್ಗಳು ಯಾವ ರೀತಿ ಅವೈಲೇಬಲ್ ಇರ್ತಾವಂದರೆ ಅನ್ಅಲಾಟೆಡ್ ಸೀಟ್ ಆಫ್ಟರ್ ದ ಸೆಕೆಂಡ್ ರೌಂಡ್ ಆದಮೇಲೆ ಅನ್ಅಲಾಟೆಡ್ ಸೀಟ್ಗಳು, ಮತ್ತು ಸೆಕೆಂಡ್ ರೌಂಡಲ್ಲಿ ಕ್ಯಾನ್ಸಲ್ ಆಗಿರುವಂತಹ ಸೀಟ್ಗಳು, ಮತ್ತು ಯಾವುದಾದ್ರೂ ವೇಕೆನ್ಸೀಸ್ಗಳು ಸೆಕೆಂಡ್ ರೌಂಡ್ ಆದ ನಂತರ ಉಳಿದಿದ್ದರೆ ಅಂತಹ ಸೀಟ್ಗಳು ಈ ಮಾಪಪ್ ರೌಂಡ್ಗೆ ಇರ್ತವೆ. ಅದನ್ನು ಹೊರತುಪಡಿಸಿದರೆ ಹೊಸದಾಗಿ ಆ್ಯಡ್ ಆಗಿರುವಂಥ ಕಾಲೇಜ್ಗಳು ಕೂಡ ಮಾಪಪ್ ರೌಂಡ್ಗೆ ಇರ್ತವೆ. ಹಾಗೆ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರೋ ರೀತಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ನಿಮಗೆ ಗೊತ್ತಿದೆ. ಯಾರ್ಯಾರಿಗೆ ಇಲ್ಲಿವರೆಗೂ MBBS ಸೀಟ್ ಅಲಾಟ್ ಆಗಿರೋದಿಲ್ವೋ ಅವರು MBBS ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾರ್ಯಾರು ಸೀಟನ್ನು ಸರೆಂಡರ್ ಮಾಡ್ಕೊಂಡಿರ್ತಾರೋ 1 ಲಕ್ಷ ಕಾಷನ್ ಡಿಪಾಸಿಟನ್ನು ಕಳೆದುಕೊಂಡು ಅವರು ಕೂಡ ಈ ಒಂದು ಮಾಪಪ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಡೆಂಟಲ್ ಸೀಟ್ ಹೋಲ್ಡರ್ಗಳು ಕೂಡ ಈ ಮೆಡಿಕಲ್ ಸೀಟ್ಗಳಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಅದೇ ರೀತಿ BMS ಸೀಟನ್ನು ತೆಗೆದುಕೊಂಡಿರೋರು ಕೂಡ ಮಾಪಪ್ ರೌಂಡ್ MBBSಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗೆ ಮಾಪಪ್ ರೌಂಡ್ಗೆ ಯಾರ್ಯಾರು ಎಲಿಜಿಬಲ್ ಇಲ್ಲ ಅನ್ನೋದು ಕೂಡ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವು. ಅದು ನಿಮಗೆ ಗೊತ್ತಿದೆ. ಚಾಯ್ಸ್ 1 ಚಾಯ್ಸ್ 2 ಯಾರ್ಯಾರು ತೆಗೆದುಕೊಂಡಿರ್ತಾರೆ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ, ಅದು ಕೂಡ MBBS ಸೀಟ್ಸ್ಗಳಿಗೆ ಅವರು ಕೂಡ ಎಲಿಜಿಬಲ್ ಇರೋದಿಲ್ಲ. ಹಾಗೆ ಚಾಯ್ಸ್ 3 ತೆಗೆದುಕೊಂಡಿದ್ದು ಅಲಾಟೆಡ್ ಸೀಟ್ಗಳಿಗೆ ಚಾಯ್ಸ್ 3 ತೆಗೆದುಕೊಂಡಿದ್ದರೂ ಕೂಡ ಅವರು ಕೂಡ ಎಲಿಜಿಬಲ್ ಇರೋದಿಲ್ಲ. ಅದೇ ರೀತಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಟೇಕನ್ ಸೀಟ್ ಇನ್ ದ AIQ ಡೀಮ್ಡ್ ಆ್ಯಂಡ್ ಸೆಂಟ್ರಲ್ ಯೂನಿವರ್ಸಿಟೀಸ್, ಬೇರೆ ಯಾವುದಾದ್ರೂ ಸ್ಟೇಟ್ನಲ್ಲಿ ಅಥವಾ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಸೀಟ್ ತೆಗೆದುಕೊಂಡಿರೋರು ಕೂಡ ಮಾಪಪ್ ರೌಂಡ್ಗೆ ಎಲಿಜಿಬಲ್ ಆಗಿರೋದಿಲ್ಲ. ಇಷ್ಟು ನಾವು ಎಲ್ಲರೂ ಡಿಸ್ಕಸ್ ಮಾಡಿದ್ದೇವೆ. ಆದರೆ ಈ ವಿಡಿಯೋದಲ್ಲಿ ಕಾಷನ್ ಡಿಪಾಸಿಟ್ನ ಬಗ್ಗೆ ಪೂರ್ತಿಯಾದಂತಹ ಮಾಹಿತಿಯನ್ನು ಕೊಡಲಿದ್ದೇನೆ. ಒಂದು ಪರಿಪೂರ್ಣವಾದಂತಹ ಕ್ಲಾರಿಟಿಯನ್ನು ಕೊಡ್ತೇನೆ. ಈ ಮಾಪಪ್ ರೌಂಡಲ್ಲಿ ನಿಮಗೆ ಕಾಷನ್ ಡಿಪಾಸಿಟ್ ಅನ್ನುವಂತಹ ಒಂದು ಹೆಸರನ್ನು ಬದಲಾವಣೆ ಮಾಡಿ ಕೋರ್ಸ್ ಫೀಸ್ ಅಂತ ಮಾಡಿದ್ದಾರೆ. ಏನಿದು ಕೋರ್ಸ್ ಫೀಸ್ ಅಂದರೆ, ಅದಕ್ಕಿಂತ ಮುಂಚೆ ಈ ಕೋರ್ಸ್ ಫೀಸ್ ಕಂಪಲ್ಸರಿಯಾಗಿ ಮಾಪಪ್ ರೌಂಡಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರೆಲ್ಲರೂ ಕೂಡ ಪೇ ಮಾಡಲೇಬೇಕು. ಸೆಕೆಂಡ್ ರೌಂಡಲ್ಲಿ ಕಾಷನ್ ಡಿಪಾಸಿಟನ್ನು ಯಾರ್ಯಾರು ಪೇ ಮಾಡಿರ್ತೀರೋ ಅವರು ರಿಮೈನಿಂಗ್ ಅಮೌಂಟನ್ನು ಕೋರ್ಸ್ ಫೀಸ್ ಎಷ್ಟು ರಿಮೈನಿಂಗ್ ಇರ್ತದೋ ಅಷ್ಟು ಫೀಸನ್ನು ಪೇ ಮಾಡಬೇಕು. ಅಂದರೆ ನಾವು ಪಾರ್ಟಿಸಿಪೇಟ್ ಮಾಡೋದು ಈಗ 1.5 ಲ್ಯಾಕ್ ಸೀಟ್ಸ್ಗೆ, ಅಂದರೆ ನಾನು 1.5 ಲ್ಯಾಕನ್ನು ಪೂರ್ತಿಯಾಗಿ ಅಲ್ಲಿ ಜಮಾ ಮಾಡಬೇಕಾಗುತ್ತೆ. ಅದರಲ್ಲಿ ನಾವು ಆಲ್ರೆಡಿ 1 ಲಕ್ಷವನ್ನು ಕಾಷನ್ ಡಿಪಾಸಿಟ್ ಪೇ ಮಾಡಿದ್ದೇವೆ, ಇನ್ನೂ 50,000 ಮಾತ್ರ ಮಾಪಪ್ ರೌಂಡ್ಗೆ ಪೇ ಮಾಡೋದಿರುತ್ತೆ. ಈ ರೀತಿ ತುಂಬಿರುವಂತಹ ಕೋರ್ಸ್ ಫೀಸನ್ನು ನಾವು ನಮಗೆ ಕಾಲೇಜ್ ಸಿಕ್ಕಾಗ ಆ ಒಂದು ಕಾಲೇಜ್ಗೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಆದರೆ ನಮಗೆ ಸಿಕ್ಕಿರುವಂತಹ ಸೀಟನ್ನು ನಾವು ಏನಾದರೂ ಕ್ಯಾನ್ಸಲ್ ಮಾಡ್ಕೊಳ್ತೇವೆ ಮಾಪಪ್ ರೌಂಡಲ್ಲಿ ಅಂತ ಅಂದರೆ ನೀವು ತುಂಬಿರುವಂತಹ ಕೋರ್ಸ್ ಫೀಸ್ ಫಾರ್ಫಿಟ್ ಆಗ್ತದೆ. ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ ನನಗೆ ಈಗ ಆಲಮೀನ್ ಕಾಲೇಜ್ ಬಿಜಾಪುರ ಸಿಕ್ಕಿದೆ. ಆ ಒಂದು ಕಾಲೇಜನ್ನು ನಾನು ಬಿಡಬೇಕು ಮಾಪಪ್ ರೌಂಡಲ್ಲಿ ಅಂತ ಅಂದ್ಕೊಂಡ್ರೆ ನೀವು ಆ ಒಂದು ಕಾಲೇಜಿನಲ್ಲಿ 12 ಲಕ್ಷದ ಫೀ ಸ್ಟ್ರಕ್ಚರ್ಗೆ ಆಯ್ಕೆನ ಮಾಡಿರ್ತೀರಾ. 12 ಲಕ್ಷಕ್ಕೆ ಆಯ್ಕೆ ಮಾಡಬೇಕಂದ್ರೆ ನೀವು 12 ಲಕ್ಷ ಕೋರ್ಸ್ ಫೀಸನ್ನು ಪೇ ಮಾಡಿಯೇ ಆ ಒಂದು ಕಾಲೇಜನ್ನು ಆಪ್ಷನ್ ಎಂಟ್ರಿಗೆ ಹಾಕಬೇಕಾಗುತ್ತೆ. ನಿಮಗೆ ಅರ್ಥವಾಗಿದೆ ಅಂದ್ಕೊಳ್ತೀನಿ. 12 ಲಕ್ಷ ಫೀ ಸ್ಟ್ರಕ್ಚರ್ ಇರುವಂತಹ ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿಗಳಲ್ಲಿ ಹಾಕಬೇಕಂದ್ರೆ ನೀವು 12 ಲಕ್ಷ ಕೋರ್ಸ್ ಫೀಸನ್ನು ಮುಂಚೆಯೇ ಪೇ ಮಾಡಬೇಕು. ಇದು ಕಾಷನ್ ಡಿಪಾಸಿಟ್ ಆಗಿರ್ತದೆ. ಅಂದರೆ ಕಾಷನ್ ಡಿಪಾಸಿಟ್ ಅಮೌಂಟನ್ನೇ ಇಲ್ಲಿ ಕೋರ್ಸ್ ಫೀಸ್ ಅಂತ ಕರೀತಾರೆ. ಆ ಕೋರ್ಸ್ ಫೀಸನ್ನು ನಾವು ಮುಂಚಿತವಾಗಿಯೇ ಪೇ ಮಾಡಿ ಮಾಪಪ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು. ನನಗೆ ಸಿಕ್ಕಿರುವ ಕಾಲೇಜು ನನಗೆ ಬೇಡ ಅಂದರೆ ನಿಮಗೆ ಆ ಅವಕಾಶ ಇರೋದಿಲ್ಲ. ಆ ಅವಕಾಶ ಕೂಡ ಇರುತ್ತೆ. ಯಾವ ರೀತಿ ಅಂದರೆ ನೀವು ತುಂಬಿರುವಂತಹ 12 ಲಕ್ಷ ಕೋರ್ಸ್ ಫೀಸನ್ನು ಫಾರ್ಫಿಟ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದು ವಿಷಯವನ್ನು ಕೊಟ್ಟಿದ್ದಾರೆ. ನೀವು ಏನಾದರೂ BMS ಕೋರ್ಸ್ಗೆ ಸೇರಿದ್ದೀರಾ, ಅಲ್ಲಿ ನೀವು 4 ಲಕ್ಷ ಫೀಸನ್ನು ಪೇ ಮಾಡಿದ್ದೀರಾ. ಆದರೆ ಈ MBBS ಕೋರ್ಸ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ತೇನೆ ಅಂದರೆ ಮತ್ತೊಂದು ಬಾರಿ ನೀವು ಕಾಷನ್ ಡಿಪಾಸಿಟ್ ಅಥವಾ ಕೋರ್ಸ್ ಫೀಸನ್ನು ತುಂಬಲೇಬೇಕಾಗುತ್ತೆ. ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಫೀಸ್ ಪೇಡ್ ಫಾರ್ ದ ಅದರ್ ಕೋರ್ಸಸ್ ಈಸ್ ನಾಟ್ ಈಕ್ವಲ್ ಟು ದಿ ಮೆಡಿಕಲ್ ಕೋರ್ಸ್ ಫೀಸ್ ಡೆಪಾಸಿಟ್. ಈ ಮೆಡಿಕಲ್ ಕೋರ್ಸ್ ಫೀಸ್ ಡೆಪಾಸಿಟ್ ಮಾಪಪ್ ರೌಂಡ್ಗೆ ಏನು ಪೇ ಮಾಡ್ತೀವೋ ಆ ಪೇಯನ್ನು ಮಾಡೋದು ನಾವು ಹೊಸದಾಗಿ ಪೇ ಮಾಡಬೇಕಾಗುತ್ತೆ. ಹಿಂದೆ ತುಂಬಿರುವಂತಹ ಯಾವುದಾದ್ರೂ ಕೋರ್ಸ್ಗಳಿಗೆ ತುಂಬಿರುವಂತಹ ದುಡ್ಡನ್ನು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ. ಕೇವಲ ನೀವು ಕಾಷನ್ ಡಿಪಾಸಿಟ್ಗೆ ಮಾತ್ರ 1 ಲಕ್ಷವನ್ನು ಪೇ ಮಾಡಿದರೆ ಆವಾಗ ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅಂತ ಕೊಟ್ಟಿದ್ದರು. ಬಟ್ ಈ ವರ್ಷ ಯಾವ ರೀತಿಯ ರೂಲ್ಸ್ಗಳು ತರ್ತಾರೆ ಅನ್ನೋದನ್ನು ಕೂಡ ನಾವು ಕಾಯ್ದು ನೋಡಬೇಕಾಗಿದೆ. ಹಾಗಾದರೆ ಈ ಕೋರ್ಸ್ ಫೀಸ್ ಎಷ್ಟು ಇರುತ್ತದೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಈಗ G ಕೋಟಾದ ಸೀಟ್ಗಳು ಅಂದರೆ ಗೋರ್ಮೆಂಟ್ ಕೋಟಾದ ಸೀಟ್ಗಳಿಗೆ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ಅಂದರೆ 1.5 ಲ್ಯಾಕ್ ಇರುವಂತಹ ಸೀಟ್ಗಳಿಗೆ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ ಅಂದರೆ ನೀವು ಮುಂಚಿತವಾಗಿ 1.5 ಲ್ಯಾಕನ್ನು ಪೇ ಮಾಡಿಯೇ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು ಆ ಕಾಲೇಜ್ಗಳಿಗೆ. ಆವಾಗ ಮಾತ್ರ ನೀವು G ಸೀಟ್ಸ್ಗಳಿಗೆ ಎಲಿಜಿಬಲ್ ಆಗಿರ್ತೀರಾ. ಅಂದರೆ ಗೋರ್ಮೆಂಟ್ ಕೋಟಾದ ಸೀಟ್ಗಳಿಗೆ ನೀವು ಎಲಿಜಿಬಲ್ ಆಗಿರ್ತೀರಾ.
ಅದೇ ರೀತಿಯಲ್ಲಿ ನೀವು ಪಿ ಸೀಟ್ಸ್ಗಳಿಗೆ ಅಂದರೆ ಪ್ರೈವೇಟ್ ಕೋಟಾದ ಸೀಟ್ಗಳಿಗೆ ಪಾರ್ಟಿಸಿಪೇಟ್ ಮಾಡ್ತೇನೆ ಅಂದರೆ 12,867 ರೂಪಾಯಿಸನ್ನು ನೀವು ಮುಂಚಿತವಾಗಿ ಪೇ ಮಾಡಿ ಆಪ್ಷನ್ ಎಂಟ್ರಿಗಳಲ್ಲಿ ಹಾಕೋದಕ್ಕೆ ಅವಕಾಶ ಕೊಡ್ತಾರೆ. ನೀವು 12 ಲಕ್ಷವನ್ನು ಪೇ ಮಾಡಿರ್ತೀರಲ್ಲ, ಈ ಒಂದು ಅಮೌಂಟ್ ಕೇವಲ 12 ಲಕ್ಷ ಫೀಸ್ ಸ್ಟ್ರಕ್ಚರ್ ಹೊಂದಿರುವಂತಹ ನಾರ್ಮಲ್ ಪ್ರೈವೇಟ್ ಕಾಲೇಜ್ಗಳಿಗೆ ಮಾತ್ರ ಆಗಿರ್ತದೆ. ಅದೇ ನೀವು ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಪಾರ್ಟಿಸಿಪೇಟ್ ಮಾಡ್ತೇನೆ ಅಂದರೆ ಎಕ್ಸಾಂಪಲ್ ಆಗಿ 22 ಲಕ್ಷ ಫೀಸ್ ಸ್ಟ್ರಕ್ಚರ್ ಇರುವಂತಹ ಕಾಲೇಜ್ಗಳು, ಎಕ್ಸಾಂಪಲ್ ಡಾಕ್ಟರ್ ಚಂದ್ರಮ್ಮ ಕಾಲೇಜು, BGS ಕಾಲೇಜು, PES ಕಾಲೇಜು ಮತ್ತು ಕಾಜಾ ಬಂದಿ ನವಾಜ್ ಕಾಲೇಜು, ಈ ರೀತಿಯ ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ನೀವು ಪಾರ್ಟಿಸಿಪೇಟ್ ಮಾಡ್ತೇನೆ ಅಂದರೆ ನೀವು 20 ಲಕ್ಷ ಕಾಷನ್ ಡಿಪಾಸಿಟ್ ಅಥವಾ ಕೋರ್ಸ್ ಫೀಸನ್ನು ಡೆಪಾಸಿಟ್ ಮಾಡಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಅದೇ ರೀತಿ NRI ಫೀಸ್ ಸ್ಟ್ರಕ್ಚರ್ ಇರುವಂತಹ ಕಾಲೇಜ್ಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೇನೆ, ಅವುಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ತೇನೆ ಅಂದರೆ ನೀವು ಖಂಡಿತವಾಗಿ 25 ಲಕ್ಷ ಫೀಸನ್ನು ಪೇ ಮಾಡಿಯೇ ಆಪ್ಷನ್ ಎಂಟ್ರಿಯಲ್ಲಿ ಹಾಕೋದಕ್ಕೆ ಅವಕಾಶ ಕೊಡ್ತಾರೆ. ಆದರೆ ಬಹುಮುಖ್ಯವಾದಂತಹ ವಿಷಯವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ವರ್ಷ ಈ ಒಂದು ರೌಂಡ್ ಮಾಪಪ್ ರೌಂಡ್ ಅನ್ನೋದು ಬಹಳಷ್ಟು ಮಟ್ಟಿಗೆ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ನಡೆದರೂ ಕೂಡ ಕೆಲವೊಂದು ಸೀಟ್ಗಳಿಗೆ ಮಾತ್ರ ಈ ಒಂದು ಮಾಪಪ್ ರೌಂಡ್ ನಡೀತದೆ, ಆದರೆ ಬಹಳಷ್ಟು ಸೀಟ್ಗಳು ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಪ್ರಸನ್ನ ಅವರು ಕೂಡ ಈ ಸೀಟ್ ಕ್ಯಾನ್ಸಲೇಷನ್, ಸೀಟ್ ಸರೆಂಡರಿಗೆ ಬಹಳಷ್ಟು ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ನೀವು ಕೂಡ ಯೋಚನೆ ಮಾಡ್ಬೋದು, ಈಗ MCCಯಲ್ಲಿ ಹೋದ ನಂತರ ಇಲ್ಲಿ ಕರ್ನಾಟಕದಲ್ಲಿ ಉಳಿದಿರುವಂತಹ ಸೀಟ್ಗಳಿಗೆ ಇದೇ ಒಂದು ಸೆಕೆಂಡ್ ರೌಂಡಲ್ಲಿ ರೀರನ್ ಮಾಡಿಕೊಂಡು ಅದಕ್ಕೆ ಅಲಾಟ್ಮೆಂಟ್ ಮಾಡ್ತಾರೆ. ಲಾಸ್ಟ್ ಇಯರು ಈ ರೀತಿ MCCಗೆ ಹೋದಂತಹ ಸೀಟ್ಗಳನ್ನು ಏನು ಮಾಡ್ತಿದ್ರು, ಮಾಪಪ್ ರೌಂಡಿಗೆ ಹಾಕಿ ಅವುಗಳನ್ನು ಮಾಪಪ್ ರೌಂಡಲ್ಲಿ ಅಲಾಟ್ಮೆಂಟ್ ಮಾಡ್ತಿದ್ರು. ಆದರೆ ಈ ವರ್ಷ ಏನು ಮಾಡ್ತಿದ್ದಾರೆ, ಅಂತಹ ಒಂದು ಪ್ರೊಸೀಜರನ್ನು ಮಾಡ್ತಾ ಇಲ್ಲ, ಎಲ್ಲವನ್ನ ಇದೇ ಒಂದು ರೌಂಡಲ್ಲಿ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಇನ್ನೊಂದು ವಿಷಯವೇನೆಂದರೆ, ಈಗ ಆಲ್ರೆಡಿ ಸೀಟ್ಗಳ ಸಂಖ್ಯೆ 500ರ ಮಟ್ಟಿಗೆ ಜಾಸ್ತಿ ಆಗಿದೆ ಅಂತ ನಾನು ವಿಡಿಯೋನ ಮಾಡಿದ್ದೆ. ಆ ವಿಡಿಯೋಗೆ ಬಹಳಷ್ಟು ಉತ್ತಮವಾದಂತಹ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಆ ಒಂದು ಸೀಟ್ಗಳನ್ನು ಕೂಡ KEA ಪ್ರಸನ್ನ ಅವರು ಏನು ಹೇಳಿದ್ದಾರೆ ಅಂದರೆ, ಈ ಒಂದು ಸೀಟ್ಗಳನ್ನು ನಾವು ಇದೇ ಒಂದು ರೌಂಡಲ್ಲಿ ಆ್ಯಡ್ ಮಾಡಿ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತೇವೆ ಅಂತ ಹೇಳಿದ್ದಾರೆ. NMC ಹೊಸದಾಗಿ ಪ್ರಕಟಿಸಿರುವಂತಹ ಸೀಟ್ ಮ್ಯಾಟ್ರಿಕ್ಸ್ಗೆ ಅನುಗುಣವಾಗಿ ವೇಳಾಪಟ್ಟಿಯನ್ನು ಪ್ರಕಟಿಸಿ ಸೀಟ್ ಹಂಚಿಕೆಯನ್ನು ಮಾಡಲಾಗುತ್ತೆ. ರಾಷ್ಟ್ರೀಯ ಮಟ್ಟದಲ್ಲಿ 2ನೇ ಸುತ್ತಿನ ಪ್ರಕ್ರಿಯೆ ಮುಗಿದ ಬಳಿಕ ರಾಜ್ಯದಲ್ಲಿ ಪ್ರಕ್ರಿಯೆ ಆರಂಭವಾಗಲಿದೆ ಅಂತ ಹೇಳಿದ್ದಾರೆ. ಅಂದರೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಮುಗಿದ ನಂತರ ಇಲ್ಲಿ ಕರ್ನಾಟಕದ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ತೇವೆ ಅಂತ ಪ್ರಸನ್ನ ಅವರು ಹೇಳಿದಾರಂತ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲಲ್ಲಿ ಬಂದಿದೆ. ಇದರಿಂದ ನಾವು ಏನು ತಿಳಿದುಕೊಳ್ಬೋದಂದರೆ, ಈಗ ಸೀಟ್ಗಳ ಸಂಖ್ಯೆ ಏನು ಆ್ಯಡ್ ಆಗಿದೆಯೋ 500 ಸೀಟ್ಗಳ ಸಂಖ್ಯೆ ಪ್ರೈವೇಟ್ ಕಾಲೇಜ್ನಲ್ಲಿ, ಆ ಸೀಟ್ಗಳನ್ನು ಕೂಡ ಸೆಕೆಂಡ್ ರೌಂಡಲ್ಲಿಯೇ ಆ್ಯಡ್ ಮಾಡುವುದಾಗಿ ಪ್ರಸನ್ನ ಅವರು ಹೇಳಿದ್ದಾರೆ. ಸಿಕ್ಕಿರುವಂತಹ ಸೀಟನ್ನು ಕಂಪಲ್ಸರಿಯಾಗಿ ರಿಪೋರ್ಟ್ ಮಾಡಿಕೊಳ್ಳಲೇಬೇಕು. ರಿಪೋರ್ಟ್ ಮಾಡಿಕೊಳ್ಳಿಲ್ಲ ಅಂದರೆ ನೀವು ತುಂಬಿರುವಂತಹ ಕೋರ್ಸ್ ಫೀಸ್ ಡೆಪಾಸಿಟ್ ಏನಿರ್ತದೆ ಅದನ್ನು ಪೂರ್ತಿಯಾಗಿ ಫಾರ್ಫಿಟ್ ಮಾಡ್ಕೊಳ್ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಯಾವುದೇ ಒಂದು ರೀಫಂಡ್ ಆಫ್ ಫೀಸ್ ಇರೋದಿಲ್ಲ ಈ ಒಂದು ಕೇಸಸ್ಸಲ್ಲಿ. ಇಷ್ಟಾಗಿತ್ತು ಪೂರ್ತಿ ಮಾಪಪ್ ರೌಂಡ್ ಯಾವ ರೀತಿ ನಡೀತದೆ, ಯಾವ ರೀತಿಯ ಕಾಷನ್ ಡಿಪಾಸಿಟ್ ಇರ್ತದೆ, ಯಾರು ಎಲಿಜಿಬಲ್ ಆಗಿರ್ತಾರೆ, ಯಾರು ಎಲಿಜಿಬಲ್ ಆಗಿರೋದಿಲ್ಲ, ಎಲ್ಲವನ್ನ 2 ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಮೊದಲನೇ ವಿಡಿಯೋನ ನೀವು ನೋಡಿಲ್ಲ ಅಂದರೆ ಖಂಡಿತವಾಗಿ ಆ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ. ಅದಾದಮೇಲೆ ಸೆಕೆಂಡ್ ಪಾರ್ಟ್ ಈ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.